ರಾಜ್ಯಾಧ್ಯಕ್ಷ ಸ್ಥಾನದ ಸ್ಪರ್ಧೆಯಿಂದಾನೇ ರೆಬೆಲ್ ನಾಯಕ ಯತ್ನಾಳ್ ಅವರು ಹಿಂದೆ ಸರಿದಿದ್ದಾರೆ. ಬಹಳ ಚರ್ಚಿತವಾಗಿದ್ದಂಥ ಒಂದು ವಿಚಾರ ಇದು. ವಿಜೇಂದ್ರ ಬೇಡ ಅಂತ ಒಂದು ಭಾಗ. ಅಧ್ಯಕ್ಷರನ್ನು ಮಾಡೋದಿದ್ದರೆ ನಮ್ಮ ಕಡೆ ಬೇಕಾದಷ್ಟು ನಾಯಕರಿದ್ದಾರೆ, ಮಾಡಿ ಅಂತ ಕೂಡ ಇನ್ನೊಂದು ಭರವಸೆ. ಆದರೆ ಇದೀಗ ಯತ್ನಾಳ್ ಅವರೇ ಈ ಒಂದು ಸ್ಪರ್ಧೆಯಿಂದ ಹಿಂದೆ ಸರಿತಾ ಇದ್ದಾರೆ. ನಿನ್ನೆ ಸಭೆಯಲ್ಲಿ ಭಿನ್ನರ ಬಣದ ಹೋರಾಟದ ವರಸನೆ ಬದಲಾಗ್ಬಿಟ್ಟಿದೆ. ಇಲ್ಲಿ ರಾಜ್ಯಾಧ್ಯಕ್ಷರ ಬದಲು ಈ ಮೊದಲು ಉಸ್ತುವಾರಿನ ಚೇಂಜ್ ಮಾಡಿಬಿಡಿ, ಇವ್ರನ್ನೇ ಚೇಂಜ್ ಮಾಡಿ ಅಂತ ಬೇಡಿಕೆ ಇಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ರಾಧಾ ಮೋಹನ್ ದಾಸ್ ಒಂದು ರೀತಿಯಲ್ಲಿ ರಾಧಾ ಮೋಹನ್ ದಾಸ್ ಕಡೆಗೆ ರೆಬೆಲ್ ನಾಯಕರ ಅಷ್ಟೊಂದು ವಿಚಾರ ಸರಿ ಕಾಣಲಿಲ್ಲ ಅವ್ರಿಗೆ ಅಂತ. ರಾಧಾ ಮೋಹನ್ ದಾಸ್ ಅವ್ರಿಗೂ ಸರಿ ಕಾಣಲಿಲ್ಲ, ರಾಧಾ ಮೋಹನ್ ದಾಸ್ ಅವರು ಇವ್ರಿಗೂ ಸರಿ ಕಾಣಲಿಲ್ಲ. ಹಾಗಾಗಿ ಮೊದಲು ಈ ಉಸ್ತುವಾರಿನ ಚೇಂಜ್ ಮಾಡಿಬಿಡಿ ಅಂತ ಹೇಳಿ ಆ ಬೇಡಿಕೆ ಇಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೊಸಬರನ್ನು ಉಸ್ತುವಾರಿಯನ್ನಾಗಿಸುವಂತೆ ಮನವಿ ಮಾಡಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜ್ಯ ಉಸ್ತುವಾರಿಯವರು ರಾಜ್ಯಾಧ್ಯಕ್ಷರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ. ಅವರಿಂದ ನಾವು ನ್ಯಾಯ ನಿರೀಕ್ಷೆ ಮಾಡೋಕ್ಕಾಗುತ್ತಾ? ಹೀಗಾಗಿ ಅವರನ್ನೇ ಚೇಂಜ್ ಮಾಡಿ ಈ ಹೊಸ ಬೇಡಿಕೆಯನ್ನು ಹೊತ್ಕೊಂಡು ವರಿಷ್ಠರ ಮುಂದೆ ನಿಂತ್ಕೊಳ್ಬೇಕು ಅಂತ ರೆಬೆಲ್ ಟೀಮ್ ಅಣಿಯಾಗಿದೆ. ಇದೀಗ ಈ ಬೇಡಿಕೆ ಇಡುವ ಕಾರಣಕ್ಕೆ ರಾಜ್ಯಾಧ್ಯಕ್ಷ ನಿಮಗೇನ್ರಿ ರಾಜ್ಯಾಧ್ಯಕ್ಷನೂ ಚೇಂಜ್ ಮಾಡಬೇಕು, ಉಸ್ತುವಾರಿನೂ ಚೇಂಜ್ ಮಾಡಬೇಕು ಅಂತ ಕೇಳ್ತಾರ ಕೇಂದ್ರ. ಸೊ ಹಾಗಾಗಿ ನಮಗೆ ರಾಜ್ಯಾಧ್ಯಕ್ಷರು ಇದ್ಕೊಳ್ಳಿ, ಉಸ್ತುವಾರಿ ಬೇಡ. ಈ ಉಸ್ತುವಾರಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋರನ್ನ, ನೀವು ಖಡಕ್ ಆಗಿರೋರನ್ನ ನಿಲ್ಲಿಸಿದಾಗ ಆಗ ಅವ್ರು ತಾಳಕ್ಕೆ ತಕ್ಕಂತೆ ಕುಣಿಯಲ್ಲ, ರಾಜ್ಯಾಧ್ಯಕ್ಷರು ತಾಳಕ್ಕೆ ತಕ್ಕಂತೆ ರಾಜ್ಯ ಉಸ್ತುವಾರಿ ಕುಣಿಯಲ್ಲ, ಆಗ ಇವರು ಟ್ರ್ಯಾಕಿಗೆ ಬರ್ತಾರೆ ಅಂತ ಇವರ ಒಂದು ವರಸೆ ಇಲ್ಲಿ ಕಂಡು ಬರ್ತಾ ಇದೆ. ರಾಷ್ಟ್ರೀಯ ಸಂಘಟನಾ ಸಮಿತಿಯಲ್ಲಿ ಜವಾಬ್ದಾರಿ ಕೂಡ ಕೊಡಿ ಅಂತೇಳಿ ಒಂದು ಬೇಡಿಕೆಯನ್ನು ಇಡುವಂಥ ಸಾಧ್ಯತೆ ಇದೆ. ಪದಾಧಿಕಾರಿಗಳ ಪುನರಚನೆ ವೇಳೆಯಲ್ಲಿ ಸಮ ಪ್ರಮಾಣದಲ್ಲಿ ಅಧಿಕಾರ ಹಂಚಿಕೆ ಮಾಡಿ ಈ ಬೇಡಿಕೆಯನ್ನು ವರಿಷ್ಠರ ಎದುರುಗಡೆ ಮತ್ತೊಮ್ಮೆ ಇಡಬೇಕು ಅಂತೇಳಿ ರೆಬೆಲ್ಸ್ ರೆಡಿ ಆಗ್ತಾ ಇದ್ದಾರೆ. ಹಿಡಿಸ್ಕೊಳ್ಳಿಕ್ಕಿದೀಗ ರಾಕೇಶ್ ಅಂದರೆ ಈಗ ಒಂಥರ ಈ ಗೋಲ್ ಪೋಸ್ಟ್ ಚೇಂಜ್ ಮಾಡೋದು ಅಂತಾರೆ ರಾಕೇಶ್. ಈಗ ಒಂದು ಕಡೆ ಒಂದು ಗೋಲ್ ಪೋಸ್ಟ್ ಇರುತ್ತೆ, ಆ ಗೋಲ್ ಪೋಸ್ಟ್ ಕಡೆಗೆ ಫುಟ್ಬಾಲಲ್ಲಿ ಚೆಂಡನ್ನು ಒದ್ಕೊಂಡು ಹೋಗ್ತಿರ್ತಾರೆ. ಸ್ವಲ್ಪ ಆದ ತಕ್ಷಣ ಆ ಗೋಲ್ ಪೋಸ್ಟ್ನ ಬೇರೆ ಕಡೆ ಇಟ್ಟರೆ ಹೇಗೋ ಆ ರೀತಿ ಆಗ್ತಾ ಇದೆಯಾ ರೆಬೆಲ್ಸ್ ಬಣದ ಕಥೆ. ವಿಜೇಂದ್ರನ ಚೇಂಜ್ ಮಾಡಿ, ವಿಜೇಂದ್ರ ಕೆಳಗಡೆ ಇಳಿಸಿ ಅಂತೆಲ್ಲ ಹೇಳ್ತಾ ಇದ್ರು. ಜೊತೆಗೆ ತಮ್ಮ ಕಡೆಯವ್ರನ್ನೇ ಒಬ್ಬರನ್ನ ಮಾಡಿ ಅಂತ ಬರ್ತಾಯಿತ್ತು ವಿಚಾರ. ಅದೊಂದು ಸಭೆಗಳಾಗ್ತಾಯಿತ್ತು, ಬೇರೆ ಒಂದಷ್ಟು ಪ್ಲಾನ್ಗಳು ನಡೀತಾ ಇತ್ತು. ಈಗ ವಿಜೇಂದ್ರ ಇದ್ಕೊಳ್ಳಿ, ಉಸ್ತುವಾರಿ ರಾಧಾ ಮೋಹನ್ ದಾಸನ್ ಚೇಂಜ್ ಮಾಡಿ ಅಂದರೆ ವಿಜೇಂದ್ರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಅಂತ ಇವರೊಂದು ವರಸೆ ಇದೆಯಾ? ಚೇಂಜ್ ಮಾಡೋದಾದರೆ ಯಾರನ್ನು ಮಾಡಬೇಕು ಅಂತ ಇವರ ಒಂದು ವಾದ ಇದೆ ಅಂತ ಹೇಳಿದಾಗೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಭಿನ್ನರ ನಡೆಯು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಭಿನ್ನರ ಗೋಲಿನ ಅಜೆಂಡಾ ಕೊಂಚ ಬದಲಾಗಿದೆ. ಅವರ ಪ್ರಕಾರ ಈಗ ವಿಜಯೇಂದ್ರ ಅವರನ್ನ ಬದಲಾಯಿಸುವುದು ಸದ್ಯದ ಪರಿಸ್ಥಿತಿಯಲ್ಲಿ ಅಸಾಧ್ಯ ಅನ್ನುವಂದು ಅವರ ಗಮನಕ್ಕೆ ಬಂದಿದೆ. ಈಗಾಗಲೇ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಂತರಿಕ ನಡಾವಳಿಗಳ ಲೆಕ್ಕಾಚಾರಗಳಲ್ಲಿ ಅಲ್ಲಿ ವಿಜಯೇಂದ್ರ ಅವರ ಆಯ್ಕೆ ಬಹುತೇಕ ಪಕ್ಕ ಅನ್ನುವಂತೆ ಆಗಿದೆ. ಸೊ ಅದನ್ನ ಬದಲಾಯಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲ್ಲ. ಅದರ ಬದಲು ಈಗ ಅವರ ಅಧಿಕಾರವನ್ನ ಕಿತ್ತುಕೊಳ್ಳೋಕೆ ಸಾಧ್ಯವಾಗದಿದ್ರು ಅವರಿಗೆ ಸಮನಾದಂತಹ ಅಧಿಕಾರ ವಲಯದಲ್ಲಿ ನಾವುಗಳಿದ್ದು ನಮ್ಮ ಬೇಡಿಕೆಯನ್ನ ಅಥವಾ ನಮ್ಮ ನಿಲುವುಗಳನ್ನು ಈಡೇರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಈಗ ತಮ್ಮ ನಿಲುವನ್ನ ಬದಲಾಯಿಸಿಕೊಂಡು ರಾಜ್ಯಾಧ್ಯಕ್ಷರ ಹುದ್ದೆ ಮತ್ತು ಅದಕ್ಕೆ ಸ್ಪರ್ಧೆ ಮಾಡುವ ವಿಚಾರದಿಂದ ಕೊಂಚ ಹಿಂದೆ ಸರಿದಿದ್ದಾರೆ. ಆದ್ರೆ ಅದರ ಬದಲು ರಾಜ್ಯ ಉಸ್ತುವಾರಿ ನಾಯಕರಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಬದಲಾಯಿಸಿ ಅಲ್ಲಿಗೆ ಸಮರ್ಥರನ್ನ ಪಕ್ಷನಿಷ್ಠರನ್ನ ಹಾಕಿ ಹಿಂದುತ್ವವನ್ನು ಯಾರು ಪ್ರತಿಪಾದಿಸ್ತಾರೋ ಆ ನೆಲೆಯಲ್ಲಿ ರಾಜ್ಯದಲ್ಲಿ ಭದ್ರ ಅಡಿಪಾಯವನ್ನು ಕಂಡುಕೊಂಡಿರುವಂತಹ ಬಿಜೆಪಿಗೆ ಸಪೋರ್ಟ್ ಆಗುವಂತ ಲೀಡರ್ ಅನ್ನು ಒಬ್ಬರನ್ನ ನೇಮಕ ಮಾಡಿ, ಹಾಗೆ ನಮ್ಮಲ್ಲಿ ಒಬ್ಬರಿಗೆ ಆ ಟೀಮ್ ನ ಮೆಂಬರ್ ಆಗೋದಕ್ಕೆ ಅವಕಾಶ ಕೊಡಿ. ಅಂದ್ರೆ ರಾಷ್ಟ್ರೀಯ ಸಂಘಟನಾ ವಲಯ ಚುನಾವಣೆ ಆಗಲ್ವಾ? ಹಾಗಾದ್ರೆ ಈಗ ರಾಕೇಶ್ ಇಲ್ಲಿ ಎರಡು ವಿಚಾರ ಸ್ಪಷ್ಟವಾಗುತ್ತೆ. ಒಂದು ವೇಳೆ ಈಗ ರೆಬೆಲ್ ನಾಯಕರು ಉಸ್ತುವಾರಿ ಕಡೆಗೆ ಗಮನ ಕೊಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣನೇ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಪಟ್ಟ ಅಬಾಧಿತವಾ? ಯಾರು ತೊಂದರೆ ಮಾಡಕ್ ಸಾಧ್ಯ ಇಲ್ವಾ? ಮತ್ತೊಮ್ಮೆ ವಿಜಯೇಂದ್ರ ಅವರೇ ಮುಂದುವರಿತಾ ಇದ್ದಾರೆ ಹೇಗೆ ಅಂತ? ಬಹುತೇಕ ವಿಜೇಂದ್ರ ಅವರೇ ಮುಂದಿನ ಅವಧಿಗೂ ಕೂಡ ರಾಜ್ಯಾಧ್ಯಕ್ಷರಾಗುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಚುನಾವಣಾ ಲೆಕ್ಕಾಚಾರದಲ್ಲಿ ಈಗಾಗಲೇ ನೇಮಕ ಆಗಿರುವಂತಹ ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು, ಸಂಘಟನಾ ಅಧ್ಯಕ್ಷರುಗಳು ಅವರ ಪರವಾಗಿ ಇದ್ದಾರೆ. ಹಾಗೆ ಬಿಜೆಪಿಯಲ್ಲಿ ಇರುವುದು ಒಟ್ಟಿಗೆ 32 ಸಂಘಟನಾತ್ಮಕ ಜಿಲ್ಲೆ. ಅದರಲ್ಲಿ 20ಕ್ಕೂ ಹೆಚ್ಚು ಭಾಗದಲ್ಲಿನ ಅಧ್ಯಕ್ಷರು ಮತ್ತು ಸಂಘಟನಾತ್ಮಕ ನಾಯಕರುಗಳು ವಿಜೇಂದ್ರ ಅವರ ಒಲವನ್ನೇ ತೋರಿಸಿದ್ದಾರೆ. ಉಳಿದಂತಹ 10-12 ಮಂದಿಯಲ್ಲಿ ಬದಲಾವಣೆಗಳು, ವ್ಯತ್ಯಾಸಗಳಾಗಬಹುದು. ಹೀಗಾಗಿ ಬಹುಮತ ಇರುವ ಕಾರಣದಿಂದಾಗಿ ವಿಜೇಂದ್ರ ಅವರೇ ಮತ್ತೊಂದು ಅವಧಿಗೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ಅದಕ್ಕೆ ಬೇಕಾಗಿರುವಂತಹ ಪ್ರಕ್ರಿಯೆಗಳನ್ನಷ್ಟೇ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ನಿರ್ಧಾರ. ಸೊ ಈ ಪ್ರಕ್ರಿಯೆಗಳು ಇನ್ನೊಂದು 2-3 ದಿವಸದಲ್ಲಿ ಆಗುತ್ತೆ ಅನ್ನುವಂಥದ್ದು ದೆಹಲಿ ಮೂಲಗಳ ಮಾಹಿತಿ. ಹಾಗಾದಾಗ ವಿಜೇಂದ್ರ ಅವರೇ ಅವಿರೋಧವಾಗಿ ಆಯ್ಕೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅದನ್ನ ಮನಗಂಡೆ ಈಗ ಭಿನ್ನರು ತಮ್ಮ ತಂಡದಿಂದ ಸ್ಪರ್ಧೆಗಿಳಿಸಿ ಅಪಮಾನ ಅನುಭವಿಸೋದಕ್ಕಿಂತ ಬದಲಾದ ಕಾರ್ಯತಂತ್ರ ಇಟ್ಟುಕೊಂಡು ಅದರಲ್ಲಿ ತಮ್ಮ ಉದ್ದೇಶ ಈಡೇರಿಸುವಂತ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಥ್ಯಾಂಕ್ ಯು ರಾಕೇಶ್.